ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ ಪಂಚಾಯತಿ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ, ಜೊತೆಗೆ ಒಂದು ಲೈವ್ ಅಪ್ಡೇಟ್ ಕೊಟ್ಟಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅಪ್ಡೇಟ್ ಏನಂತಂದರೆ, ಸೊ ಗೌತಮಿ ಅವರು ಬಿಗ್ ಬಾಸ್ ಸೀಸನ್ 11ರಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ಕನ್ಫರ್ಮ್ ನ್ಯೂಸ್ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಆದರೆ ನೀವು ಎಪಿಸೋಡ್ ನೋಡಿನೇ ಅದನ್ನು 100% ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಟೈಮಲ್ಲಿ ಬರೋವಂಥ ಅಪ್ಡೇಟ್ಗಳು ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ, ಬಟ್ ಇಲ್ಲಿ ಹೇಳಲಿಕ್ಕಾಗಲ್ಲ. 50-50 ಅಂತ ಹೇಳ್ಬೋದು. ಕೆಲವೊಂದು ಬಿಗ್ ಬಾಸ್ ಟೀಮಿಂದ ಕಡೆಯಿಂದನೇ ರಾಂಗ್ ಅಪ್ಡೇಟ್ಗಳಿರುತ್ತೆ. ಸೊ ಒಂದು ಹೈಪ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಆ್ಯಂಡ್ ಸಸ್ಪೆನ್ಸ್ನ ಇರಲಿ ಅನ್ನೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಈ ಅಪ್ಡೇಟ್ಗಳನ್ನು ಜಾಸ್ತಿ ನಂಬಕ್ಕೆ ಹೋಗ್ಬಿಡಿ. ಬಟ್ ನಮಗೇನು ಬಂದಿರುತ್ತೆ ಸೊ ಅದನ್ನ ಮಾತ್ರ ನಾನು ನಿಮಗೆ ಹೇಳಬಲ್ಲೆ. ಬಟ್ 100% ಕನ್ಫರ್ಮ್ ಅಂತ ಹೇಳಲಿಕ್ಕೂ ಕೂಡ ಸ್ವಲ್ಪ ಕಷ್ಟನೇ. ಸೊ ನೀವು ಲಾಸ್ಟ್ ಟೈಮ್ ನೋಡಿದ್ರಿ, ಸೊ ವಿನಯ್ ಹೋಗಿದ್ದಾರೆ ಅಂತ ಅಪ್ಡೇಟ್ ಬಂತು, ಅದಾದಮೇಲೆ ಇಲ್ಲ ಅಂತ ಅಪ್ಡೇಟ್ ಬಂತು. ಸೊ ಈ ರೀತಿಯ ಕೆಲವೊಂದು ಗೊಂದಲಗಳಂತ ಇದ್ದೇ ಇರುತ್ತೆ. ಬಟ್ ನನಗೇನು ಅಪ್ಡೇಟ್ ಬರುತ್ತೆ ಸಿಗುತ್ತೆ, ಸೊ ಅದ್ರ ಬಗ್ಗೆ ಮಾತ್ರ ಹೇಳ್ಬೋದು. ಬಿಟ್ಟರೆ ಸೊ 100% ಕನ್ಫರ್ಮ್ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸೊ ಎಪಿಸೋಡ್ವರೆಗೂ ಕೂಡ ವೇಟ್ ಮಾಡಿ ಆಮೇಲೆ ನೀವು ಕನ್ಫರ್ಮ್ ಅಂತ ಅಂದ್ಕೊಂಬಿಡಿ. ಓಕೆ, ಸೊ ಎಂಥ ಸೋರ್ಸಿಂದ ಬಂದರೂ ಕೂಡ ನೀವು ಅದನ್ನೇ ಅಂದ್ಕೊಬೇಕು. ಯಾಕಂದರೆ ಎಂತೆಂಥ ಜೆನ್ಯೂನ್ ಸೋರ್ಸಿಂದ ಬಂದರೂ ಕೂಡ ಸೊ ಇದು ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಲಾಸ್ಟ್ ಟೈಮ್ ಕೂಡ ಹಂಗೆ ಆಗಿದೆ. ಪಕ್ಕ 100% ನಂಬೋದು ಅನ್ನೋ ಒಂದು ಇದರಿಂದ ಬಂದರೂ ಕೂಡ ಸೋರ್ಸಿಂದ ಸೊ ಅದು ರಾಂಗ್ ಆಗಿರೋವಂಥದ್ದಿದೆ. ಸೊ ಅದಕ್ಕೋಸ್ಕರ ಯಾವುದು ಕೂಡ ಪಕ್ಕ ನಂಬಕ್ಕೆ ಹೋಗಬೇಡಿ. ಬಟ್ ಇವಾಗ ಬಂದಿರೋವಂಥ ಮಾಹಿತಿ ಪ್ರಕಾರ ಸೊ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಓಕೆ, ಸೊ ಅದೇ ರೀತಿಯಲ್ಲಿ ಪ್ರೋಮೋ ನೋಡೋದಾದರೆ, ಪ್ರೋಮೋದಲ್ಲಿ ಅಲ್ಲಿ ಇದು ರಿವೀಲ್ ಮಾಡಿದ್ದಾರೆ, ಟ್ರೋಫಿ ರಿವೀಲ್ ಮಾಡಿದ್ದಾರೆ. ಆ್ಯಂಡ್ ಟ್ರೋಫಿ ಒಂದು ಹಕ್ಕಿಯ ಒಂದು ರೆಕ್ಕೆ ಥರ ಇದೆ. ಸೊ ನನಗೆ ಲಾಸ್ಟ್ ಟೈಮ್ ಇತ್ತಲ್ಲ ಟ್ರೋಫಿ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಓಕೆ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಓಕೆ, ಅದೊಂದು ರಿವೀಲ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲೆಲ್ಲರೂ ಕೂಡ ಸಖತ್ ಸರ್ಪ್ರೈಸ್ ಕೂಡ ಆಗಿದ್ರು, ಭವ್ಯ ಅವರೆಲ್ಲನೂ. ಸೊ ಇದಾದಮೇಲೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾನೆ. ನಿಮ್ಗೆ ಆಲ್ರೆಡಿ ಮಧ್ಯಾಹ್ನ ಒಂದು ಇದರಲ್ಲಿ ಹೇಳಿದ್ದೆ, ರಿವ್ಯೂವಲ್ಲಿ ಹೇಳಿದ್ದೆ, ಪ್ರೋಮೋ ರಿವ್ಯೂ ಅಂತ ಅನ್ಸುತ್ತೆ ಅಲ್ಲಿ. ಸೊ ಅಲ್ಲಿ ಒಬ್ಬರು ಪಕ್ಕ ಇವತ್ತೊಬ್ಬರು ಹೋಗ್ಬೋದು ಅಂತ, ಸ್ಯಾಟರ್ಡೇ ಒಂದು ಸಂಡೇ ಒಂದು ಎಲಿಮಿನೇಷನ್ ಆಗ್ಬೋದು ಅಂತ. ಸೊ ಅದೇ ರೀತಿಯಲ್ಲಿ ಸ್ಯಾಟರ್ಡೇ ಒಂದು ಆ್ಯಂಡ್ ಸಂಡೇ ಒಂದು 2 ಎಲಿಮಿನೇಷನ್ ಆಗುತ್ತೆ. ಸೊ ಅದರಲ್ಲಿ ಆ ಒಂದು ಆ್ಯಕ್ಟಿವಿಟಿ ರೂಮಲ್ಲಿ ನಡೀತಿರುವಂಥ ಒಂದು ಆ್ಯಕ್ಟಿವಿಟಿಗೆ ಸೊ ಅಲ್ಲಿ ಸೂಟ್ ಕೇಸ್ ಒಳಗಡೆಗೆ ಅವರ ಭವಿಷ್ಯ ಇದೆ ಅಂತ ಅಲ್ಲಿ ಸುದೀಪ್ ಸರ್ ಹೇಳ್ತಿದ್ದಾರೆ. ಸೊ ಅದೇ ರೀತಿಯಲ್ಲಿ ಸೂಟ್ ಕೇಸ್ ಒಳಗಡೆಗೆ ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅಲ್ಲಿ ಬರ್ದಿರುತ್ತೆ. ಅದೇ ರೀತಿಯಲ್ಲಿ ಸೊ ಅಲ್ಲಿ ಗೌತಮಿ ಅವರು ಸೊ ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಸದ್ಯಕ್ಕಿರುವಂಥ ಅಪ್ಡೇಟು. ಸೊ ಕನ್ಫರ್ಮ್ ನ್ಯೂಸ್ಗೆ ಸೊ ಇವತ್ತಿನ ಎಪಿಸೋಡ್ ನೋಡಬೇಕಾಗತ್ತೆ. ಆ್ಯಂಡ್ ಅಲ್ಲಿ ನಾನು ಅಂದ್ಕೊಂಡಿದ್ದೆ ಮೇ ಬಿ ಗೌತಮಿ ಬಿಟ್ಟು ಬೇರೆಯವರು ಹೋಗಿರಬಹುದು ಅಂತ. ಬಿಕಾಸ್ ಅಲ್ಲಿ ಇವಂದು ನಮ್ಮ ಹನುಮಂತನ ರಿಯಾಕ್ಷನ್ ನೋಡ್ತಾ ಇದ್ದರೆ ಇನ್ನೂ ಯಾವುದೋ ಬಿಗ್ ವಿಕೆಟೇ ಬಿದ್ದಿರಬಹುದೇನೋ ಅಂತ ಅಂದ್ಕೊಂಡಿದ್ದೆ. ಸೊ ರಜತ್ ಆರ್ ಬೇರೆ ಯಾರಾದರೂ ಕೂಡ, ಯಾಕಂತಂದರೆ ಅವ್ನ ರಿಯಾಕ್ಷನ್ ನೋಡ್ತಾ ಇದ್ರೆ ಆಗಿದೆ. ಸೊ ಅಲ್ಲಿ ಗೌತಮಿ ನನಗೆ ಸರ್ಪ್ರೈಸ್ ಏನಲ್ಲ, ಯಾಕಂತಂದರೆ ಅವ್ರದ್ದು ಕಂಪ್ಯಾರಿಟಿವ್ಲಿ ಎಲ್ಲರೂ ನೋಡಿದಾಗ ಆಟದ ವಿಚಾರದಲ್ಲಿ ಅಥವಾ ವ್ಯಕ್ತಿತ್ವ ವಿಚಾರದಲ್ಲಿ ಏನು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಹೊರಗಡೆಗೆ ವೋಟ್ಸ್ ಅಂತ ಬಂದಾಗ, ಅಂದರೆ ಸೌಂಡು ಅಂತ ಬಂದಾಗ ಸೊ ಎಲ್ಲೋ ಸ್ವಲ್ಪ ಕಡಿಮೆ ಆದರು ಅಂತ ನನಗೆ ಅನಿಸುತ್ತೆ. ಸೊ ಇನ್ನೂ ಸ್ವಲ್ಪ ಕಿರ್ಚಾಟ ಆ ರೀತಿಯಲ್ಲಿ ಏನಾದರೂ ಜೋರು ಇದ್ದಿದ್ದರೆ ಸೊ ಮೇ ಬಿ ಇನ್ನೂ ಸ್ವಲ್ಪ ದಿನ ಅವ್ರು ಸರ್ವೈವ್ ಆಗ್ತಾಯಿದ್ರು. ಒಂದು ವೀಕಲ್ಲಿ ರಜತ್ ವಿರುದ್ಧ ಏನು ಸೌಂಡ್ ಮಾಡಿದ್ರಲ್ಲ, ಸೊ ಆ ರೀತಿಯಲ್ಲಿ ಏನಾದರೂ ಇನ್ನೂ ಸ್ವಲ್ಪ ಸೌಂಡ್ ಮಾಡಿದ್ದಿದ್ರೆ ಸೊ ಇನ್ನೂ ಸ್ವಲ್ಪ ದಿನ ಇರ್ತಿದ್ರು ಅಂತ ಹೇಳ್ಬೋದಿತ್ತು. ಬಟ್ ಅವ್ರ ವ್ಯಕ್ತಿತ್ವನೇ ಅದಲ್ಲ. ಬಟ್ ಆದರೂ ಆ ಒಂದು ವಾರ ಯಾಕೋ ಸ್ವಲ್ಪ ರಜತ್ ವಿರುದ್ಧ ಆ ರೀತಿಯಲ್ಲಿ ಸೌಂಡ್ ಮಾಡಿದರು. ಅದಾದಮೇಲೆ ಮತ್ತೆ ಅವರ ಒಂದು ನಾರ್ಮಲ್ ಆಟಕ್ಕೆ ತಿರುಗಿದ್ರು. ಸೊ ಅದಕ್ಕೋಸ್ಕರ ಅವರು ಈ ಒಂದು ವಾರ ಹೋಗ್ಬೋದು ಅಂತ ನನಗನ್ಸುತ್ತೆ. ಸೊ ಹೋಗ್ಬೋದಲ್ಲ, ಆಲ್ಮೋಸ್ಟ್ ಹೋಗಿದ್ದಾರೆ. ಸೊ ಕನ್ಫರ್ಮ್ ನ್ಯೂಸ್ಗೆ ನೀವು ಎಪಿಸೋಡ್ ನೋಡಬೇಕಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವತ್ತೇನಾದರೂ ಗೌತಮಿ ಹೋದರೆ ಸೊ ನಾಳೆ ಯಾರು ಹೋಗ್ತಾರೆ ಅನ್ನೋದು ತುಂಬ ಅಂದರೆ ಹೇಳೋಕ್ಕೆ ಕಷ್ಟ ಆಗುವಂಥ ಒಂದು ಟೈಮಲ್ಲಿದೆ. ಬಿಕಾಸ್ ಲಾಸ್ಟ್ ಟೈಮ್ ಆದರೆ ಹೇಳ್ಬೋದಿತ್ತು, ಬಟ್ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಮೇ ಬಿ ನನ್ನ ಪ್ರಕಾರ ಧನ್ರಾಜ್ ಅವರು ಹೋಗ್ತಾರೆ. ಆ್ಯಂಡ್ ಇನ್ನೊಂದು ಎಲಿಮಿನೇಷನ್ ನನ್ನ ಪ್ರಕಾರ ರಜತ್ ಆಗ್ಬೋದು ಅಂತ ಅನಿಸುತ್ತೆ. ರಜತ ಧನ್ರಾಜ್ ಅಂತ ಅನಿಸುತ್ತೆ. ಬಟ್ ಧನ್ರಾಜ್ ಅವ್ರನ್ನ ಆ ಒಂದು ಫಿನಾಲೆ ವಾರಕ್ಕೆ ಕರ್ಕೊಂಡು ಹೋಗ್ಬೋದು. ಸೊ ಇವತ್ತೇನಾದರೂ ಎಲಿಮಿನೇಷನ್ ಮಾಡಿದ್ರೆ ಮತ್ತೆ ಮೇ ಬಿ ಅವ್ರಿಗೆ ಬಿಗ್ ಬಾಸ್ ಇದಕ್ಕೇ ಒಂದು ನೆಗೆಟಿವ್ ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಇವಾಗೇನು ಆ ಮಿರರ್ ಇದರಲ್ಲಿ ಆ್ಯಕ್ಟಿವಿಟಿಯಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಮೇ ಬಿ ಅದಕ್ಕೇನಾದ್ರೂ ಅವ್ರನ್ನ ಕಳಿಸಿದಾರ ಅಂತ ಏನಾದರೂ ಬ್ಲೇಮ್ ಬರುತ್ತೆ ಅಂತ ಅವ್ರನ್ನ ಇಟ್ಕೊಂಡು ಸೊ ರಜತ್ ಅವ್ರನ್ನ ಏನಾದರೂ ಕಳಿಸ್ಬೋದಾ, ಅಥವಾ ಧನ್ರಾಜ್ ರಜತ್ ಅವರಿಬ್ಬರಲ್ಲಿ ಒಬ್ಬರು ಹೋಗ್ಬೋದು ಅಂತ ಅನ್ಸುತ್ತೆಪ್ಪ. ಓಕೆ, ನನಗನ್ಸಿರೋದು ವಿಡಿಯೋ ಹಂಚ್ಕೊಂಡಿದ್ದೀನಿ. ಸಾಧ್ಯವಾದರೆ ಇವತ್ತು ರಾತ್ರಿ ಲೈವ್ ಬರ್ತೀನಿ. ಸೊ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಏನಕ್ಕೂ ಅಪ್ಡೇಟ್ ಮಾಡ್ತೀನಿ. ಸೊ ಬರ್ಬೋದು ಅಂತಂದರೆ ಓಕೆ. ಸೊ ಸದ್ಯಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.